ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವ್ಲಾಗರ್ ಶಿವು. ಈಗಂದ್ರೂ ಸಾಲ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ಮನೆಗೆ ಬಂದ ಒಂದು ಸ್ವಲ್ಪ ನಾಷ್ಟ ತೊಂದು ಅಭ್ಯಾಸ ಮಾಡಕ್ಕೆ ಬೇಕ್ರಿ. ಯಾಕಂದ್ರೆ ಈಗ ಹೈಸ್ಕೂಲ್ಗೆ ಹೋಗಿಬಿಟ್ಟೆವು, ನನ್ನ ಅಭ್ಯಾಸ ಜರ ಹೆಚ್ಚಾಗೈತ್ರಿ. ಅದಕ್ಕೆ ಮನೆಗೆ ಬಂದ ಒಂದು ಸ್ವಲ್ಪ ನಾಷ್ಟ ತೊಂದು ಅಭ್ಯಾಸ ಮಾಡಕ್ಕೆ ಚಾಲು ಮಾಡಿಬಿಡ್ತೇನೆ ರೀ. ಆಮೇಲೆ ಸಂಜೆಕ ನಾ ಮತ್ತು ನಮ್ಮ ಅಕ್ಕ ಕೂಡಿ ಕಿರಾಣಿ ಅಂಗಡಿ ಬಂದಿದ್ದು, ಒಂದು ಸ್ವಲ್ಪ ಸಂತಿ ತೊಂದು ರೀ. ಆಮೇಲೆ ಮನ್ಯಾಗ ಹಾಲು ಕಲ್ಲಿಯಾಗಿದ್ದು ರೀ, ಅದಕ್ಕೆ ಒಂದು 2 ಪ್ಯಾಕೆಟ್ ಹಾಲು ತೊಂದು ರೀ. ಮರ್ದಿವ್ಸ ಸಾಲಿ ಹೋಗಿ ಮನೆಗೆ ಬಂದೀನಿ. ಆದ್ರೆ ಮನ್ಯಾಗಂತೂ ಫುಲ್ ಥಾಲಿ ಊಟ ಐತ್ರಿ. ಈ ಥಾಲಿ ಊಟದಂದು ಟೇಸ್ಟ್ ಭಾರಿ ಇರ್ತೈತ್ರಿ. ಇದನ್ನ ತಿಂದ್ರೆ ಸ್ವರ್ಗ ನೋಡಿದಂಗ ಆಗ್ತೈತ್ರಿ. ಈ ಥಾಲಿ ಅಂತೂ ಜವಾರಿ ಊಟ ಇರ್ತೈತ್ರಿ. ಯಾಕಂದ್ರೆ ಹಿಂಡಿ, ಮೊಸರ, ಹೆಸರು ಕಾಳ, ಮೊಸರನ್ನ, ಅದ್ರಾಗ ಮತ್ ಮಜ್ಜಿಗೆ ಇರ್ತೈತ್ರಿ. ಥಾಲಿದಾಗಿಂದ ಫಸ್ಟ್ ಹೊತ್ತಿಂದ ಓಪನಿಂಗ್ ಮಾಡಿಬಿಟ್ನಿ. ನಿನ್ನೆ ಯೋಗ ಡೇ ಆಯ್ತು, ಅದಕ್ಕ ನಾ ಸಾಲಿಗೆ ಯೋಗ ಮ್ಯಾಟ್ ಓದಿನಿ. ಅದನ್ನ ಇವತ್ತ ಮ್ಯಾಗ ಇಡಬೇಕಂತ ಹೇಳಿ ಮ್ಯಾಟ್ ತೊಂದ ಮ್ಯಾಗ್ ಹೊಂಟಿನ್ರಿ. ಯೋಗ ಮ್ಯಾಟ್ ಮ್ಯಾಗ್ ಇಟ್ ಬಳಕ ಮುಂದಿನ 21 ಜೂನ್ಗ ಭೇಟಿಯಾಗೋಣ ಅಂತ ಹೇಳಿ ಟಾಟಾ ಮಾಡಿ ಹೊಂಟಿನ್ರಿ. ಅವಾಗ ನೋಡ್ತೀನಿ ನಮ್ ಸಲಪ್ ಮ್ಯಾಗ ಬಸವ ಜಯಂತಿ ದಿವಸ ಬಸವೇಶ್ವರ ಅವ್ರದ ಧ್ವಜ ಹಾಕಿನ್ರಿ. ಕಟ್ಟಿ 2 ತಿಂಗಳಾದ್ರೂ ಇನ್ನ ತೆಗಿಯಾಕ ನೆನಪಿಲ್ಲಾಗೈತ್ರಿ. ಅದಕ್ಕ ಪಟ್ನ ಕಟ್ರ ತೊಂದ ಕಟ್ ಮಾಡಿ ಜೆಂಡಾ ಉಚ್ಚಿನ್ರಿ. ಪೈಪ್ ಅಂದ್ರೂ ಗ್ರಿಲ್ ದಾಗಿನ್ ತೆಗಿನಿ, ಆದ್ರ ಇನ್ನ ಪೈಪ್ ದಿಂದ ಜೆಂಡಾ ಹೊರ ತೆಗಿಬೇಕು. ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ ಬಿಟ್ಟಿನ್ರಿ. ಇವೆಲ್ಲ ಕೆಲಸ ಮುಗಿಸ್ಕೊಂಡ ತಳ ಬರಕತ್ತೀನು. ಅವಾಗ ನೋಡ್ತೀನು ಗಿಡಗಳಿಗೆಲ್ಲ ಒಣಗಿ ಬಿಟ್ಟಾವು. ಮಳಿ ಬರ್ತಿತ್ತು ಹೇಳಿ ಹಂಗ ಬಿಡ್ತಿದ್ದು, ಆದ್ರೆ ಒಂದ್ ದಿವ್ಸ ಮಳಿ ಆಗಲಿಕ್ಕ ಎಲ್ಲ ಗಿಡ ಒಣಗಿ ಬಿಡ್ತಾವ್ರಿ. ಈಗ ನಾ ಡೈಲಿ ರೆಗ್ಯುಲರ್ ವ್ಲಾಗ್ ಹಾಕಕತ್ತಿಲ್ರಿ. ಯಾಕಂದ್ರ ಈಗ ಸಾಲ್ ಸ್ಟಾರ್ಟ್ ಆಗೈತ್ರಿ. ಅನ್ನ ಎಡಿಟ್ ಮಾಡಕ್ ಟೈಮ್ ಸಿಗತ್ತಿಲ್ಲ. ಆದಷ್ಟ ಡೈಲಿ ರೆಗ್ಯುಲರ್ ಆಗಿ ವ್ಲಾಗ್ ಹಾಕಕ ಟ್ರೈ ಮಾಡ್ತೇನ್ರಿ. ಹಿಂಗ ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ. ಸಿಗೋಣ ನಿನ್ನ ಹೊಸ ವ್ಲಾಗ್ದಾಗ. ನಮಸ್ಕಾರ ರೀ.